ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸತ್ಯ ಪಯಣದ ಸ್ವಾಧ್ಯಾಯದಲ್ಲಿ ನಾವು ಇದ್ದೀವಿ. ಶ್ರೀಮತಿ ರೂಪಾ ವೆಂಕಟೇಶ್ ಅವರು ಬರೆದಿರ್ತಕ್ಕಂತಹ ಸತ್ಯ ಪಯಣದ ಒಂದು ಸ್ವಾಧ್ಯಾಯವನ್ನ ಮಾಡ್ತಾ ಇದ್ವಿ. ಇದುವರೆಗೆ ಒಟ್ಟು ಮಾನವ ದೇಹದಲ್ಲಿ ಇರ್ತಕ್ಕಂಥ ಚಕ್ರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಈ ಆತ್ಮ ಮಾನವ ಜನ್ಮವನ್ನು ತೆಗೆದುಕೊಂಡು ಭೂಮಿಗೆ ಬರುವಾಗ ಒಟ್ಟು 12 ಚಕ್ರಗಳನ್ನ ಕಳಿಸಿರ್ತಾರೆ. ಅದರಲ್ಲಿ 7 ಚಕ್ರಗಳು ದೇಹದ ಒಳಗಡೆ ಇರ್ತವೆ, ಆಮೇಲೆ 5 ಚಕ್ರಗಳು ದೇಹದ ಹೊರಗಡೆ ಇರ್ತಾವ ಅಂತಕ್ಕಂಥದನ್ನ ಚರ್ಚೆ ಮಾಡಿದೀವಿ. ನಿನ್ನೆ 10 ಚಕ್ರಗಳ ಬಗ್ಗೆ ನವಯಾಮಿ ದಶಹರ ಚಕ್ರದವರೆಗೆನೂ ನಾವು ಚರ್ಚೆ ಮಾಡಿದೀವಿ. ಈ ದಶಹರ ಸ್ಥಿತಿ ಅಂತಂದ್ರೆ ಆತ್ಮಗಳ ಜ್ಞಾನವನ್ನ ವಿನಿಮಯ ಮಾಡಿಕೊಂಡು ಭೂಮಂಡಲದ ಇತರ ಮಾನವಾತ್ಮರಲ್ಲಿ ತಾವು ಪಡೆದಿರ್ತಕ್ಕಂಥ ಒಂದು ಜ್ಞಾನವನ್ನ ಹಂಚಿಕೆ ಮಾಡ್ತಾರೆ. ಈ ಚಕ್ರದ ಸ್ಥಾಯಿಗೆ ಇರತಕ್ಕಂಥ ಆತ್ಮನೋ ತಾನು ಮಾತ್ರವಲ್ಲದೆ ಇಡೀ ವಿಶ್ವದ ಉನ್ನತಿಗಾಗಿ ಶ್ರಮಿಸ್ತಾರೆ ಅಂತ ಹೇಳ್ತಾರೆ. ಇಂತಹ ಸ್ಥಿತಿಯಲ್ಲಿ ಅನುಭವಕ್ಕೆ ಬರುವ ಶ್ರೇಷ್ಠ ವಿಚಾರ ಅಂತಂದ್ರೆ ಆತ್ಮನು ತಾನು ಭೂಲೋಕದಲ್ಲಿ ಏಕಮಾತ್ರ ಪಾತ್ರದಲ್ಲಿ ಅಲ್ಲದೆ ಅನೇಕಾನೇಕ ಲೋಕಗಳಲ್ಲಿ ಅನೇಕಾನೇಕ ಪಾತ್ರಗಳಲ್ಲಿ ಒಂದೇ ಸಮಯದಲ್ಲಿ ಅಭಿನಯಿಸುತ್ತಿರುವ ಒಂದು ಅರಿವು ಮೂಡ್ತದ ಅಂತ ಹೇಳ್ತಾರೆ. ಹೀಗೆ ಈ ವಿಶ್ವದ ಉನ್ನತಿಗಾಗಿ ಶ್ರಮಿಸ್ತಕ್ಕಂಥ ಈ ಆತ್ಮಗಳನ್ನ ವಿಶ್ವಾತ್ಮಗಳು ಅನಿಸ್ಕೊಳ್ತವೆ. ಈ ಆತ್ಮಗಳು ವಿಶ್ವಾತ್ಮಗಳು ಅಂತ ಹೇಳಿ ಅನಿಸ್ಕೊಳ್ತಾವು. ಇಂತಹ ಉನ್ನತ ಸ್ಥಿತಿಯನ್ನ ಪಡೆದ ಆತ್ಮಗಳು ಸರ್ವವನ್ನು ಆತ್ಮದ ಸ್ಥಿತಿಯಲ್ಲಿಯೇ ಕಾಣುತ್ತವೆ. ಎಲ್ಲವನ್ನೂ ಅವರು ಆತ್ಮದ ಸ್ಥಿತಿಯಲ್ಲಿನೇ ಕಾಣ್ತಾರೆ. ಸರ್ವರಲ್ಲೂ ಪ್ರೀತಿ, ಸ್ನೇಹ, ಸೌಹಾರ್ದತೆಯನ್ನ ಹಂಚತಕ್ಕಂಥ ಒಂದು ಕೆಲಸವನ್ನ ಅವರು ನಿರ್ವಹಿಸ್ತಾರೆ ಅಂತಕ್ಕಂಥ ಸಂಗತಿಯನ್ನ ನಾವು ಇದುವರೆಗೆ ಚರ್ಚೆ ಮಾಡಿದ್ವಿ. ಈ ದಶಹರ ಚಕ್ರ ಈ ಮೇಲೆ ಇರ್ತಕ್ಕಂಥವುಗಳನ್ನ 7 ಚಕ್ರಗಳನ್ನ ಕರೆದ್ರೆ ಈ ಮೇಲೆ ಇರ್ತಕ್ಕಂಥವುಗಳನ್ನ ಸ್ಥಿತಿಗಳು ಅಂತ ಹೇಳಿ ಕರೀತಾರೆ ಅವುಗಳನ್ನ. ಸೊ ಇದರ ಬಣ್ಣ ನೀಲಿ ಬಣ್ಣ. ಸರ್ವ ಲೋಕಗಳೊಡನೆ ಸಂಪರ್ಕ ಸಂಬಂಧವನ್ನ ಏರ್ಪಡಿಸಿಕೊಳ್ತಕ್ಕಂಥ ವಿಶ್ವಾತ್ಮ ಎನಿಸಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಇದು ಅಂತ ಹೇಳಿ ಹೇಳ್ತಾರೆ. ಇದರ ನಂತರ ಬರ್ತಕ್ಕಂಥದ್ದು 11ನೆಯ ಚಕ್ರ. 11ನೆಯ ಚಕ್ರ ಅಥವಾ 11ನೆಯ ಸ್ಥಿತಿ ಅಂತ ಹೇಳ್ಬೋದು. ಇದಕ್ಕೆ ಸರ್ವಪ್ರಭ ಸ್ಥಿತಿ ಅಂತ ಹೇಳಿ ಕರೀತಾರೆ. ಸರ್ವಪ್ರಭ ಸ್ಥಿತಿ ಆತ್ಮದ ಕಾರ್ಯವೈಖರಿಯಿಂದ ಸಾಧನೆಯನ್ನು ಸಾಧಿಸುವ ಸ್ಥಿತಿ ಇದು. ಆತ್ಮದ ಕಾರ್ಯವೈಖರಿಯಿಂದ, ಆತ್ಮದೃಷ್ಟಿಯಿಂದನೇ ಎಲ್ಲ ಒಂದು ಸಾಧನೆಯನ್ನ ಸಾಧಿಸ್ತಕ್ಕಂಥ ಒಂದು ಸ್ಥಿತಿ ಇದು. ವಿಶ್ವಾತ್ಮ ನೆನೆಸಿಕೊಂಡ ಆತ್ಮವು ತನ್ನ ಸ್ಥಿತಿಯನ್ನು ಶ್ರೇಷ್ಠಗೊಳಿಸಿಕೊಳ್ಳುತ್ತಾ ಸರ್ವದರಲ್ಲಿಯೂ ನಿರ್ಭಾವವನ್ನು ಬೆಳೆಸಿಕೊಳ್ಳುತ್ತಾ ತನ್ನ ಸುತ್ತಲೂ ಪರಿಸರದಿಂದ ಆನಂದವನ್ನು ಪಡೆಯುತ್ತಾ ಮುನ್ನಡೆಯನ್ನು ಇಲ್ಲಿ ಸಾಧಿಸುತ್ತದೆ. ಈ ಹಂತಕ್ಕೆ ಬಂದಿರತಕ್ಕಂಥ ಒಂದು ಆತ್ಮ ಏನದ ಅದು ವಿಶ್ವಾತ್ಮ ಅಂತ ಹೇಳಿ ಕರೆಸ್ಕೊಳ್ತದ. ವಿಶ್ವಾತ್ಮ ಅನಿಸಿಕೊಳ್ತಕ್ಕಂಥ ಈ ಆತ್ಮ ತನ್ನ ಸ್ಥಿತಿಯನ್ನ ಇನ್ನೂ ಶ್ರೇಷ್ಠಗೊಳಿಸಿಕೊಳ್ಳುತ್ತಾ ಸರ್ವದರಲ್ಲಿಯೂ ಕೂಡ, ಎಲ್ಲರಲ್ಲಿಯೂ ಕೂಡ, ಸರ್ವದರಲ್ಲಿಯೂ ಕೂಡ ನಿರ್ಭಾವವನ್ನ ಬೆಳೆಸಿಕೊಂಡು, ಯಾವುದೇ ರೀತಿಯ ಭಾವನೆ ಇಲ್ಲದೇನೆ ನಿರ್ಭಾವವನ್ನ ಬೆಳೆಸಿಕೊಂಡು ಮುನ್ನಡೆಯನ್ನ ಸಾಧಿಸ್ತಾ ಇರ್ತದ. ತನ್ನ ಸುತ್ತಲೂ ಇರ್ತಕ್ಕಂಥ ಪರಿಸರದಿಂದ ಆನಂದವನ್ನೇ ಪಡೀತಾ, ಆನಂದವನ್ನೇ ಹಂಚ್ತಾ ಮುನ್ನಡೆಯನ್ನ ಸಾಧಿಸ್ತಾ ಇರ್ತದ. ಇದಕ್ಕೆ ಸುಷುಪ್ತ ಅಂತ ಹೇಳಿ ಸಾಧಿಸುತ್ತದೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಮುಂದಿನದು ಸುಷುಪ್ತ ಅಂತಕ್ಕಂಥ 12ನೆಯ ಚಕ್ರದ ಸ್ಥಿತಿಯನ್ನ ಆತ್ಮವು ಈ ಸಾಧನೆಯಿಂದ ಪಡೆಯುತ್ತದೆ.
12ನೆಯ ಸ್ಥಿತಿ ಸುಷುಪ್ತ ಸ್ಥಿತಿ. ಈ ಸುಷುಪ್ತ ಸ್ಥಿತಿಯನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಈ 11ನೆಯ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಸಮಪ್ರಭ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸರ್ವರಲ್ಲಿಯೂ ನಿರ್ಭಾವವನ್ನ ಬೆಳೆಸಿಕೊಂಡು ಪರಿಸರದಿಂದ ಆನಂದವನ್ನ ಪಡೀತಾ ಆನಂದವನ್ನ ಪಸರಿಸ್ತಕ್ಕಂಥ ಒಂದು ಮನೋಭಾವವನ್ನ ಬೆಳೆಸಿಕೊಂಡು ಈ ಒಂದು 12ನೆಯ ಸ್ಥಿತಿ ಸುಷುಪ್ತ ಸ್ಥಿತಿಯನ್ನ ಪಡಿಲಿಕ್ಕೆ ಅದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಈ ಸ್ಥಿತಿಯೇ ಸರ್ವಶ್ರೇಷ್ಠವಾದ ಪರಮಾತ್ಮನ ಸ್ಥಿತಿ. 12ನೆಯ ಸ್ಥಿತಿ ಸುಷುಪ್ತ ಸ್ಥಿತಿ ಅನ್ನೋದಲ್ಲ, ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪರಮಾತ್ಮನ ಸ್ಥಿತಿ. ಮೂಲ ಚೈತನ್ಯದ ಸಮಾನ ಶಕ್ತಿಯನ್ನು ಪಡೆದಂತಹ ಸ್ಥಿತಿ ಇದಾಗಿದೆ. ಆ ಮೂಲ ಚೈತನ್ಯ, ಆ ಮೂಲ ಪರಮಾತ್ಮ ಏನದಲ್ಲ, ಅವನಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಈ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆತ್ಮಕ್ಕೆ ಇರುತ್ತೆ. ಇದನ್ನೇ ಪರಮಾತ್ಮನಲ್ಲಿ ಲೀನವಾಗುವ ಅಥವಾ ಮೋಕ್ಷವನ್ನು ಹೊಂದುವ ಸ್ಥಿತಿ ಅಂತನೂ ಕರೀತಾರೆ. ಈ ಸ್ಥಿತಿಯನ್ನೇ ಪರಮಾತ್ಮನಲ್ಲಿ ಲೀನವಾಗ್ತಕ್ಕಂಥ ಅಥವಾ ಮೋಕ್ಷವನ್ನ ಹೊಂದತಕ್ಕಂಥ ಒಂದು ಸ್ಥಿತಿ ಅಂತ ಹೇಳಿ ಕರೀತಾರೆ. ಈ ಮೂಲ ಚೈತನ್ಯದೊಂದಿಗೆ ವಿಲೀನಗೊಂಡ ಆತ್ಮಕ್ಕೆ ಈ ಸ್ಥಿತಿಯಲ್ಲಿ 2 ರೀತಿಯ ಆಯ್ಕೆಗಳಿವೆ. ಇಲ್ಲಿ ಸರ್ವಪ್ರಭಾ ಸ್ಥಿತಿ ಅಂತಕ್ಕಂಥದ್ದು, ಇದರ ಬಣ್ಣ ನೀಲಿ, ಗುಲಾಬಿ ಹಾಗೂ ಬಂಗಾರ ಬಣ್ಣ ಇರ್ತದ. ಪರಮಾತ್ಮನ ಕಾರ್ಯನಿಮಿತ್ತ ಕಾರ್ಯ ನಿರ್ವಹಿಸ್ತಕ್ಕಂಥವ್ರು ಇವರನ್ನ ಪೂರ್ಣಾತ್ಮರು ಅಂತ ಹೇಳಿ ಕರೀತಾರೆ. ಇನ್ನು ಸುಷುಪ್ತ ಸ್ಥಿತಿ ನೀಲಿ, ಗುಲಾಬಿ ಹಾಗೂ ಬಂಗಾರದ ಬಣ್ಣ ಪರಮಾತ್ಮನ ಸ್ಥಿತಿಯನ್ನ ಪಡೆದಿರ್ತಕ್ಕಂಥ ಒಂದು ಸ್ಥಿತಿ ಅದಾಗಿರ್ತದ. ಹೀಗೆ ಈ ಮೂಲ ಚೈತನ್ಯದೊಂದಿಗೆ ವಿಲೀನಗೊಂಡ ಆತ್ಮಕ್ಕೆ ಈ ಸ್ಥಿತಿಯಲ್ಲಿ 2 ರೀತಿಯ ಆಯ್ಕೆಗಳಿವೆ. ಪರಮಾತ್ಮನ ಸ್ಥಿತಿಯ ಮೂಲ ಪರಮಾತ್ಮನ ಸ್ಥಿತಿಯನ್ನ ಪಡೆದಿರ್ತಕ್ಕಂಥ ಒಂದು ಆತ್ಮಕ್ಕೆ 2 ಆಯ್ಕೆಗಳು. ಒಂದು, ಚೈತನ್ಯದೊಂದಿಗೆ ಸಮಾಗಮಗೊಂಡ ಚೈತನ್ಯವಾಗಿ ಅಗಾಧ ಬೆಳಕಿನಲ್ಲಿ ಬೆಳಕಿನ ಕಣವಾಗಿ ಶಾಶ್ವತ ಶಕ್ತಿಯಾಗಿ ನೆಲೆಸುವುದು. ಒಂದು, ಚೈತನ್ಯದೊಂದಿಗೆ ಸಮಾಗಮವಾಗಿ ಚೈತನ್ಯವಾಗಿ ಅಗಾಧ ಬೆಳಕಿನಲ್ಲಿ ಬೆಳಕಿನ ಕಣವಾಗಿ ಶಾಶ್ವತ ಶಕ್ತಿಯಾಗಿ ನೆಲೆಸ್ತಕ್ಕಂಥದ್ದು. ಇನ್ನೊಂದು, ಪರಮಾತ್ಮನ ಸೃಷ್ಟಿ ಕಾರ್ಯದಲ್ಲಿ ನಿರಂತರ ಕಾರ್ಯವನ್ನ ಮಾಡುತ್ತಾ ಪರಿಪೂರ್ಣತೆಯ ಕೇಂದ್ರ ಬಿಂದುವಾಗಿ ಪೂರ್ಣಾತ್ಮವಾಗಿ ನೆಲೆಸುವುದು ಇನ್ನೊಂದು ಆಯ್ಕೆ. ಈ 2 ಆಯ್ಕೆಗಳು ಇಲ್ಲಿ ಕಂಡು ಬರ್ತಾವು. ಒಂದು, ಚೈತನ್ಯದೊಂದಿಗೆ ಸಮಾಗಮಗೊಂಡು ಚೈತನ್ಯನೇ ಆಗಿ ಅಗಾಧ ಬೆಳಕಿನ ಕಣವಾಗಿ ಶಾಶ್ವತ ಶಕ್ತಿಯಾಗಿ ನಿಲ್ತಕ್ಕಂಥದ್ದು. ಇನ್ನೊಂದು, ಪರಮಾತ್ಮನ ಸೃಷ್ಟಿ ಕಾರ್ಯದಲ್ಲಿ ನಿರಂತರ ಕಾರ್ಯವನ್ನ ಮಾಡ್ತಾ ಪರಿಪೂರ್ಣತೆಯ ಕೇಂದ್ರ ಬಿಂದುವಾಗಿ ಪೂರ್ಣ ಆತ್ಮವಾಗಿ ನೆಲೆಸುವುದು ಇನ್ನೊಂದು ಆಯ್ಕೆ. ಇನ್ನೊಂದು, ಪರಿಪೂರ್ಣ ಸಾಧನೆಯ ಹಂತವನ್ನು ತಲುಪಿದರೂ ಪರಮಾತ್ಮನ ಕಾರ್ಯನಿಮಿತ್ತವಾಗಿ ವಿಶ್ವ ಕಲ್ಯಾಣಕ್ಕಾಗಿ ಸೇವಾ ಕೈಂಕರ್ಯದಲ್ಲಿ ತೊಡಗುವುದು. ಇದೇ 11ನೇ ಚಕ್ರದ ಸ್ಥಿತಿ, ಸರ್ವಪ್ರಭಾ ಅಂತ ಕರೀತಾರೆ. ಪರಿಪೂರ್ಣ ಸಾಧನೆಯ ಹಂತವನ್ನ ತಲುಪಿದ್ರೂ ಕೂಡ ಪರಮಾತ್ಮನ ಕಾರ್ಯನಿಮಿತ್ತವಾಗಿ ಪರಮಾತ್ಮ ಮಾಡಬೇಕಾಗಿರ್ತಕ್ಕಂತಹ ಕಾರ್ಯವನ್ನ ಅವನ ಅನುಮತಿಯಂತೆ ಅವನ ನಿಮಿತ್ತರಾಗಿ ವಿಶ್ವ ಕಲ್ಯಾಣಕ್ಕಾಗಿ ಸೇವೆಯ ಕೆಲಸವನ್ನ ಕೈಕೊಳ್ತಕ್ಕಂಥ ಒಂದು ಕೆಲಸ, ಇದೇ 11ನೇ ಚಕ್ರದ ಸ್ಥಿತಿ ಅಥವಾ ಸರ್ವಪ್ರಭಾ ಸ್ಥಿತಿ ಅಂತ ಹೇಳಿ ಕರೀತಾರೆ. ಮೊದಲನೇ ಆಯ್ಕೆ ಮಾಡಿಕೊಂಡ ಸುಷುಪ್ತ ಸ್ಥಿತಿಯಲ್ಲಿ ಸ್ಥಿತಗೊಂಡ ಆತ್ಮವಾಗಲಿ, ಸರ್ವಪ್ರಭ ಸ್ಥಿತಿಯಲ್ಲಿ ಸೇವಾ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡ ಆತ್ಮಗಳಾಗ್ಲಿ ಜನ್ಮ ಪ್ರಕ್ರಿಯೆಯಲ್ಲಿ ಸತತವಾಗಿ ಪಾಲ್ಗೊಳ್ಳುವ ಅವಶ್ಯಕತೆ ಇಲ್ಲ. ಈ 2 ಸ್ಥಿತಿಯಲ್ಲಿರ್ತಕ್ಕಂಥ ಆತ್ಮಗಳು, ಸರ್ವಪ್ರಭಾ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಮತ್ತು ಸುಷುಪ್ತ ಸ್ಥಿತಿಯಲ್ಲಿರ್ತಕ್ಕಂಥ ಆತ್ಮಗಳು ಮತ್ತೆ ಜನ್ಮ ಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಆತ್ಮಗಳು ಸ್ವಯಂ ಪ್ರೇರಿತರಾಗಿ ವಿಶ್ವ ಕಲ್ಯಾಣಕ್ಕಾಗಿ ತಮ್ಮ ಸ್ವ ಇಚ್ಛೆಯಿಂದ ಜನ್ಮ ಪಡೆಯುವ ಅವಕಾಶವನ್ನ ಪಡೆದಿದ್ದಾರೆ. ಈ ಆತ್ಮಗಳು ತಮ್ಮ ಸ್ವಯಂ ಪ್ರೇರಿತರಾಗಿ ತಮ್ಮ ಸ್ವತಃ ಪ್ರೇರಣೆಯಿಂದ ವಿಶ್ವ ಕಲ್ಯಾಣಕ್ಕಾಗಿ ತಮ್ಮ ಸ್ವ ಇಚ್ಛೆಯಿಂದಲೇ ಮತ್ತೆ ಜನ್ಮವನ್ನು ಪಡೀತಕ್ಕಂಥ ಒಂದು ಅವಕಾಶ ಈ ಆತ್ಮಗಳಿಗಿದೆ. ಮೊದಲನೇ ಆಯ್ಕೆಯಲ್ಲಿ ತೊಡಗಿಸಿಕೊಂಡ ಆತ್ಮವು ಮರಳಿ ಜನ್ಮ ಪಡೆಯದೆ ತನ್ನ ಅಪರಿಮಿತವಾದ ಜ್ಞಾನವನ್ನು ಎಲ್ಲಾ ಲೋಕಗಳಿಗೂ ಸಂದರ್ಭಕ್ಕೆ ಅನುಸಾರವಾಗಿ ಹಂಚುತ್ತಾ ಅದರಿಂದ ಆತ್ಮಗಳು ಪಡೆಯುವ ಅನುಭವಗಳನ್ನ ತಾವು ಪಡೆಯುತ್ತಾ ನಿರ್ವಿಕಾರಿ ಆನಂದದಲ್ಲಿ ಸ್ಥಿತರಾಗುವುದು. ಇಲ್ಲಿ ತಮ್ಮ ಅಪರಿಮಿತವಾಗಿರ್ತಕ್ಕಂತಹ ಜ್ಞಾನವನ್ನ ಎಲ್ಲಾ ಲೋಕಗಳಿಗೂ ಸಂದರ್ಭಕ್ಕೆ ಅನುಸಾರವಾಗಿ ಆಯಾ ಲೋಕಗಳಿಗೆ ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ಎಲ್ಲಿ ಯಾವ ಜ್ಞಾನದ ಹಂಚಿಕೆ ಅವಶ್ಯಕತೆ ಇದೆಯೋ ಆ ಜ್ಞಾನವನ್ನ ಹಂಚುತ್ತಾ ಅದರಿಂದ ಆತ್ಮಗಳು ಪಡಿತಕ್ಕಂಥ ಅನುಭವವನ್ನ ತಾವು ಪಡೆಯುತ್ತಾ ನಿರ್ವಿಕಾರ ಆನಂದದಲ್ಲಿ ಸ್ಥಿತರಾಗ್ತಕ್ಕಂಥದ್ದು. ಇವುಗಳನ್ನ ಪೂರ್ಣ ಆತ್ಮಗಳು ಅಂತ ಹೇಳಿ ಕರೀತಾರೆ.
ಪೂರ್ಣಾತ್ಮಗಳು ಅಂದ್ರೆ ಈ ಜನನ ಮರಣ ಚಕ್ರದಿಂದ ಮುಕ್ತರಾಗಿರ್ತಕ್ಕಂಥ ಆತ್ಮಗಳು ತಮ್ಮ ಒಂದು ಜೀವಿತ ಅವಧಿಯಲ್ಲಿ ತಮ್ಮ ಜನನ ಮರಣ ಚಕ್ರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಎಲ್ಲ ಸಾಧನೆಯನ್ನ ಮಾಡಿ ಬುದ್ಧತ್ವವನ್ನ ಪಡೆದಿರ್ತಕ್ಕಂಥ ಆತ್ಮಗಳು ಅಂತ ಹೇಳಿ ಹೇಳ್ತಾರೆ. ಸೊ ಈ ಪೂರ್ಣಾತ್ಮಗಳ ಸ್ಥಿತಿಯನ್ನ ಅಲ್ಲಿ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಆತ್ಮಗಳು ಯಾವುದೇ ಲೋಕವು ಸೂಕ್ಷ್ಮ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದಾಗ, ಅತಿ ತೀವ್ರತರವಾದ ಸಂಕಷ್ಟಗಳು ಎದುರಾದಾಗ, ಅಥವಾ ಲೋಕವು ಸಮಷ್ಟಿಯಾಗಿ ಉನ್ನತ ಸ್ಥಾನಕ್ಕೇರಲು ನಿರ್ಧರಿಸಿದಾಗ ಸರ್ವಲೋಕ ಹಿತಕ್ಕಾಗಿ ಭೂಮಿಯಲ್ಲಿ ಜನಿಸಿದ ಪೂರ್ಣಾತ್ಮಗಳೇ ದೇವತೆಗಳೆಂದು ಅವತಾರ ಪುರುಷರೆಂದು ಕರೆಸಿಕೊಳ್ಳುವರು. ಅಂದ್ರೆ ಅವಶ್ಯಕತೆ ಇದ್ದಾಗ ಇಂಥ ಆತ್ಮಗಳು ಲೋಕವು ಸೂಕ್ಷ್ಮ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದಂತಹ ಸಂದರ್ಭದಲ್ಲಿ, ಅತಿ ಸಂಕಷ್ಟದ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಲೋಕವು ಸಮಷ್ಟಿಯಾಗಿ ಉನ್ನತ ಸ್ಥಾನಕ್ಕೆ ಏರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಜಗತ್ತಿನ ಹಿತಕ್ಕಾಗಿ, ಸರ್ವಲೋಕದ ಹಿತಕ್ಕಾಗಿ ಭೂಮಿಯಲ್ಲಿ ಜನಿಸಿರ್ತಕ್ಕಂಥ ಪೂರ್ಣಾತ್ಮಗಳು ಅಂತ ಹೇಳಿ ಹೇಳ್ತಾರೆ. ಅವುಗಳನ್ನ ದೇವತೆಗಳು ಅಂತ ಕರೀತಾರೆ, ಅವತಾರ ಪುರುಷರು ಅಂತ ಹೇಳಿ ಕರೆಸಿಕೊಳ್ಳುವರು. ವಾಸ್ತವದಲ್ಲಿ ಪ್ರತಿ ಆತ್ಮವು ದೈವತ್ವದಿಂದ ಕೂಡಿದೆ. ಅದನ್ನು ಅರ್ಥೈಸಿಕೊಂಡು ಅಂತೆಯೇ ಬಾಳುವುದು ಮಾನವ ಜೀವನದ ಒಂದು ಮಹಾನ್ ಸಾಧನೆ. ನಿಜವಾಗಿ ಹೇಳ್ಬೇಕು ಅಂತಂದ್ರೆ, ವಾಸ್ತವವಾಗಿ ಹೇಳ್ಬೇಕು ಅಂತಂದ್ರೆ, ಪ್ರತಿಯೊಂದು ಆತ್ಮವು ದೈವತ್ವದಿಂದ ಕೂಡಿದೆ. ಆ ಪೂರ್ಣಾತ್ಮದ ಒಂದು ಅಂಶವಾಗಿರೋದ್ರಿಂದ, ಆ ಪರಮಾತ್ಮನ ಒಂದು ಅಂಶವಾಗಿರೋದ್ರಿಂದ, ಆ ಪರಮಾತ್ಮನಿಗೆ ಇರುವಷ್ಟೇ ಶಕ್ತಿ ಪ್ರತಿಯೊಂದು ಆತ್ಮಕ್ಕೂ ಇದೆ. ಪ್ರತಿಯೊಂದು ಆತ್ಮವು ದೈವತ್ವವನ್ನ ಪಡೆದಿರ್ತಕ್ಕಂಥದ್ದಾಗಿದೆ. ಆದ್ರೆ ಅದನ್ನ ಅರ್ಥೈಸಿಕೊಂಡು ಅದರಂತೆ ಬಾಳ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಅದನ್ನ ಅರ್ಥೈಸಿಕೊಂಡು ಅಂತೆಯೇ ಬಾಳುವುದು ಮಾನವನ ಜೀವನದ ಒಂದು ಮಹಾನ್ ಸಾಧನೆ. ಅದನ್ನ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಜೀವನವನ್ನ ಸಾಗಿಸುವುದೇ ಮಾನವ ಜನ್ಮದ ಒಂದು ಮಹಾನ್ ಸಾಧನೆ. ಅಂತೆಯೇ ಮೇಲೆ ಏರಲು ಮೆಟ್ಟಲುಗಳು ಹೌದು. ಈ ಚಕ್ರಗಳು ಆ ಮಾನವ ಸಾಧನೆಯ ಮುಖಾಂತರ ಮೇಲೆ ಹೋಗ್ಲಿಕ್ಕೆ ಮೆಟ್ಟಲುಗಳಾಗಿಯೂ ಕೂಡ ಕೆಲಸ ಮಾಡ್ತವೆ. ಈ ಅರಿವಿನ ಜೀವನದಿಂದ ಚಕ್ರಗಳು ಉತ್ತೇಜಿತಗೊಂಡು ಉನ್ನತ ಸ್ಥಿತಿಗಳನ್ನು ತಲುಪಲು ಅವಕಾಶವಾಗುತ್ತದೆ. ಈ ಅರಿವಿನಿಂದ ಆ ಚಕ್ರಗಳು ಜಾಗೃತವಾಗಿ ಅವು ಉನ್ನತ ಸ್ಥಿತಿಗಳನ್ನ ತಲುಪಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿಯ ಪ್ರಕಂಪನಗಳು ನೀಲಿ ಹಾಗೂ ತೆಳು ಗುಲಾಬಿ ಹಾಗೂ ಬಿಳಿಯ ಬಣ್ಣಗಳ ಮಿಶ್ರಣವಾಗಿದ್ದು ಅತಿ ಹೆಚ್ಚಿನ ತರಂಗಗಳುಳ್ಳ ಪ್ರಕಂಪನಗಳು ಇದಾಗಿರುತ್ತದೆ. ಈ ಸ್ಥಿತಿಯಲ್ಲಿಯ ಪ್ರಕಂಪನಗಳು ಯಾವ ರೀತಿ ಇರ್ತಾವ ಅಂತಂದ್ರೆ, ನೀಲಿ ಹಾಗೂ ತೆಳು ಗುಲಾಬಿ ಬಣ್ಣ ಹಾಗೂ ಬಿಳಿಯ ಬಣ್ಣಗಳ ಮಿಶ್ರಣ. ನೀಲಿ, ತೆಳು ಗುಲಾಬಿ ಮತ್ತು ಬಿಳಿಯ ಬಣ್ಣಗಳ ಮಿಶ್ರಣವಾಗಿದ್ದು ಅತಿ ಹೆಚ್ಚಿನ ತರಂಗಗಳುಳ್ಳ ಪ್ರಕಂಪನಗಳು ಇವು ಆಗಿರ್ತಾವು ಅಂತ ಹೇಳ್ತಾರೆ. ಅಷ್ಟಾದಶ, ನವಯಾಮಿ ಹಾಗೂ ದಶಹರ ಚಕ್ರದ ಸ್ಥಿತಿಯಲ್ಲಿರುವ ಆತ್ಮಗಳು ಸಾಧನಾ ಮಟ್ಟದ ತೀವ್ರತೆಯಿಂದ ಈ ಪ್ರಕಂಪನಗಳ ಕ್ಷಣಕಾಲದ ಅನುಭೂತಿಯನ್ನು ಪಡೆಯಬಹುದು. ಈ ಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಷ್ಟಾದಶ, ನವಯಾಮಿ ಹಾಗೂ ದಶಹರ ಚಕ್ರದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆತ್ಮಗಳು ಸಾಧನಾ ಮಟ್ಟದಲ್ಲಿ ತೀವ್ರತರವಾಗಿರ್ತಕ್ಕಂಥ ಒಂದು ಸಾಧನೆಯನ್ನ ಮಾಡಿ ಒಂದು ಉನ್ನತ ಮಟ್ಟದ ಸಾಧನೆಯನ್ನ ಮಾಡಿ ಈ ಪ್ರಕಂಪನಗಳ ಒಂದು ಅನುಭೂತಿಯನ್ನ ಪಡೆಯಬಹುದು ಅಂತಕ್ಕಂಥ ಮಾತನಲ್ಲಿ ಹೇಳ್ತಾರೆ. ಪರಿಪೂರ್ಣ ಸಾಧನೆಯಲ್ಲಿ ಪಳಗಿದ ಅನೇಕ ಆತ್ಮಗಳು ಪರಮಾತ್ಮನ ಕಾರ್ಯನಿಮಿತ್ತರಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುತ್ತವೆ. ಈ ಸಂಪೂರ್ಣ ಸಾಧನೆಯನ್ನ ಮಾಡಿರ್ತಕ್ಕಂಥ, ಪರಿಪೂರ್ಣ ಸಾಧನೆಯಲ್ಲಿ ಪಳಗಿರ್ತಕ್ಕಂಥ ಅನೇಕ ಆತ್ಮಗಳು ಪರಮಾತ್ಮನ ಕಾರ್ಯನಿಮಿತ್ತವಾಗಿ ತಮ್ಮನ್ನ ತಾವು ಸಮರ್ಪಿಸಿಕೊಳ್ತಾವು. ಪರಮಾತ್ಮನಿಂದ ನಿರ್ಮಿತಗೊಂಡ ಲೋಕಗಳ ಮೇಲ್ವಿಚಾರಕರಾಗಿ ಇವರು ಕಾರ್ಯನಿರ್ವಹಿಸ್ತಾರೆ. ಪರಮಾತ್ಮನಿಂದನೇ ನಿರ್ಮಿತವಾಗಿರ್ತಕ್ಕಂಥ ಅನೇಕ ಲೋಕಗಳೇನದಾವಲ್ಲ, ಆ ಲೋಕಗಳ ಮೇಲ್ವಿಚಾರಣೆ ಕೆಲಸವನ್ನ ಇವರು ನಿರ್ವಹಿಸ್ತಾರೆ. ತಾವು ಅನೇಕ ಲೋಕಗಳಲ್ಲಿ, ಅನೇಕ ಜೀವನಗಳಲ್ಲಿ, ಅನೇಕ ರೂಪಗಳಲ್ಲಿ ಪಡೆದ ಜ್ಞಾನವನ್ನು ಸರ್ವಲೋಕಗಳ ಕಲ್ಯಾಣಕ್ಕಾಗಿ ಬಳಸುತ್ತಾ ಲೋಕಗಳ ನಿರಂತರ ಕಾರ್ಯನಿರ್ವಹಣೆಗೆ ಅವಶ್ಯವಿರುವ ಸೃಷ್ಟಿ ಕಾರ್ಯದಲ್ಲಿ ಇವರು ನಿರತರಾಗ್ತಾರೆ. ಅನಂತ ಲೋಕಗಳಲ್ಲಿ ಅನಂತ ಜೀವಗಳನ್ನ ತೆಗೆದುಕೊಂಡು ಆ ಎಲ್ಲ ಜೀವನದಲ್ಲಿ ಪಡೆದಿರ್ತಕ್ಕಂತಹ ಅನುಭವಗಳನ್ನ ಅವರು ಯಾವುದಕ್ಕಾಗಿ ಬಳಸ್ತಾರೆ ಅಂತಂದ್ರೆ, ಲೋಕ ಕಲ್ಯಾಣಕ್ಕಾಗಿ, ಸರ್ವಲೋಕಗಳ ಕಲ್ಯಾಣಕ್ಕಾಗಿ ಅವುಗಳನ್ನ ಬಳಸ್ತಾ ಆ ಲೋಕಗಳ ನಿರಂತರ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥ ಒಂದು ಸೃಷ್ಟಿಯ ಕೆಲಸದಲ್ಲಿ ಅವರು ನಿರತರಾಗಿರ್ತಾರೆ. ಯಾವುದೇ ಲೋಕದ ಹೊಸ ಆವಿಷ್ಕಾರದ ಜ್ಞಾನವನ್ನು ವಿಶ್ವ ಪ್ರಣಾಳಿಕೆಗೆ ನೀಡಲಾಗುತ್ತದೆ. ಯಾವುದೇ ಲೋಕದ ಒಂದು ಹೊಸ ಆವಿಷ್ಕಾರದ ಜ್ಞಾನವನ್ನ ವಿಶ್ವ ಪ್ರಣಾಳಿಕೆಗೆ ನೀಡಲಾಗುತ್ತದೆ ಎಂದು ತಿಳಿದಿರಿ. ಆ ವಿಶ್ವ ಪ್ರಣಾಳಿಕೆಯ ಕಾರ್ಯಕರ್ತರುಗಳು ಇವರೇ ಆಗಿರ್ತಾರೆ. ಇಲ್ಲಿ
ಹೊಸದ್ ಯಾವ್ದಾದ್ರೂ ಒಂದು ಆವಿಷ್ಕಾರ, ಯಾವುದೋ ಒಂದು ಸಂಶೋಧನೆ, ಯಾವುದೋ ಒಂದು ಜ್ಞಾನದ ಒಂದು ಬಳಕೆಯನ್ನ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಅದನ್ನ ವಿಶ್ವ ಪ್ರಣಾಳಿಕೆಗೆ ನೀಡಲಾಗುತ್ತೆ ಅಂತಕ್ಕಂಥ ಸಂಗತಿಯನ್ನ ನಾವು ತಿಳ್ಕೊಂಡಿದ್ವಿ. ಇಂತಹ ವಿಶ್ವ ಪ್ರಣಾಳಿಕೆಯ ಕಾರ್ಯಕರ್ತರು ಯಾರು ಅಂತಂದ್ರೆ ಈ ಸಮಪ್ರಭ ಮತ್ತು ಈ ಕೊನೆಯ ಒಂದು ಚಕ್ರದ ಒಂದು ಸ್ಥಿತಿ ಅಂದ್ರೆ ಸುಷುಪ್ತ ಚಕ್ರದ ಸ್ಥಿತಿಯನ್ನ ಪಡೆದಿರ್ತಕ್ಕಂಥ ಆತ್ಮಗಳು ಅಂತ ಹೇಳ್ತಾರೆ. ಸಮಪ್ರಭ ಚಕ್ರದ ಸ್ಥಿತಿಯಲ್ಲಿ ಸ್ಥಿತರಾದ ಆತ್ಮಗಳು ಸರ್ವ ಲೋಕಗಳ ಸರ್ವ ಕಾರ್ಯಗಳ ಮೇಲ್ವಿಚಾರಕರು ಇವರಾಗಿರ್ತಾರೆ. ಈ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆತ್ಮಗಳು ಎಲ್ಲ ಲೋಕಗಳ ಎಲ್ಲ ಕಾರ್ಯಗಳ ಮೇಲ್ವಿಚಾರಕರಾಗಿರ್ತಾರೆ. ಸುಷುಪ್ತ ಸ್ಥಿತಿಯ ಸಮಾನ ಸ್ಥಿತಿಯನ್ನು ಹೊಂದಿದ್ದರು ಇವರು ತಮ್ಮನ್ನು ತಾವು ಪ್ರವೃತ್ತರನ್ನಾಗಿಸಿಕೊಳ್ಳಲು ಸರ್ವಪ್ರಭ ಸ್ಥಿತಿಯನ್ನು ಆಯ್ದುಕೊಳ್ತಾರೆ. ಇದಕ್ಕಿಂತ ಉನ್ನತವಾಗಿರ್ತಕ್ಕಂಥ ಸ್ಥಿತಿ ಸುಷುಪ್ತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆತ್ಮಗಳು ಕೂಡ ಕೆಲವೊಂದ್ಸರಿ ತಮ್ಮನ್ನು ತಾವು ಪ್ರವೃತ್ತರಾಗ್ಲಿಕ್ಕೆ ಈ ಸಮಪ್ರಭ ಸ್ಥಿತಿಯನ್ನು ಆಯ್ಕೊಳ್ತಾರೆ. ಅವರುಗಳು ಸಹ ಸುಷುಪ್ತ ಸ್ಥಿತಿಯ ಆತ್ಮಗಳಂತೆ ಲೋಕೋದ್ಧಾರಕ್ಕಾಗಿ ಯಾವ ಲೋಕದಲ್ಲಿ ಆದರೂ ಜನ್ಮ ಪಡೆಯಬಲ್ಲವರಾಗಿದ್ದು ತಮ್ಮ ಪ್ರಖರ ಬೆಳಕಿನ ಕಿರಣಗಳಿಂದಲೇ ಸರ್ವ ಸಂಪರ್ಕಗಳ ಒಡೆಯರು ಅವರು ಆಗಿರುತ್ತಾರೆ ಅಂತ ಹೇಳ್ತಾರೆ. ಇವರು ಕೂಡ ಲೋಕ ಉದ್ಧಾರಕ್ಕಾಗಿ ಯಾವ ಲೋಕದಲ್ಲಿ ಆದ್ರೂ ಕೂಡ ಜನ್ಮ ಪಡೀತಕ್ಕಂಥ ಒಂದು ಸಾಮರ್ಥ್ಯ ಅವರಿಗಿರ್ತದ. ತಮ್ಮ ಪ್ರಖರವಾಗಿರ್ತಕ್ಕಂತಹ ಬೆಳಕಿನ ಕಿರಣಗಳಿಂದ ಸರ್ವ ಲೋಕಗಳ ಒಂದು ಸಂಪರ್ಕದ ಒಡೆಯವರು ಅವರು ಆಗಿರ್ತಾರೆ ಅಂತ ಹೇಳ್ತಾರೆ. ಈ 12 ಚಕ್ರಗಳ ಉತ್ತೇಜನದಿಂದಾಗಿ ಬೆಳಕಿನ ಸಣ್ಣ ಕಣವಾಗಿದ್ದ ಆತ್ಮವು ತನ್ನನ್ನು ತಾನು ಉದ್ಧರಿಸಿಕೊಳ್ಳುತ್ತಾ ಪರಿಪೂರ್ಣ ಆತ್ಮವಾಗಿ ರೂಪುಗೊಳ್ಳುತ್ತದೆ. ಈ 12 ಚಕ್ರಗಳ ಉತ್ತೇಜನದಿಂದಾಗಿ 12 ಚಕ್ರಗಳು ಉತ್ತೇಜಿತವಾದಾಗ ಜಾಗೃತವಾದಾಗ ಬೆಳಕಿನ ಒಂದು ಸಣ್ಣ ಕಣವಾಗಿರ್ತಕ್ಕಂಥ ಒಂದು ಆತ್ಮ ತನ್ನನ್ನು ತಾನು ಉದ್ಧರಿಸಿಕೊಳ್ಳುತ್ತಾ ಪರಿಪೂರ್ಣ ಆತ್ಮವಾಗಿ ರೂಪುಗೊಳ್ಳುತ್ತದೆ. ಆ ಎಲ್ಲ ಚಕ್ರಗಳು ಜಾಗೃತವಾದಂತಹ ಒಂದು ಸಂದರ್ಭದಲ್ಲಿ ಅವು ಪರಿಪೂರ್ಣ ಆತ್ಮವಾಗಿ ರೂಪುಗೊಳ್ತಾರೆ ಅಂತ ಹೇಳ್ತಾರೆ. ಈ ಸ್ಥಿತಿಯನ್ನ ತಲುಪಿದ ಆತ್ಮವು ತನ್ನೆಲ್ಲ ಕೋಶಗಳನ್ನು ಪರಿಶುದ್ಧಗೊಳಿಸಿಕೊಂಡು ತನ್ನ ಎಲ್ಲಾ ಶರೀರಗಳಿಂದ ಮುಕ್ತಗೊಳ್ಳುತ್ತವೆ. ಈ ಒಂದು ಸಂದರ್ಭದಲ್ಲಿ ಈ ಆತ್ಮವು ತನ್ನ ಎಲ್ಲಾ ಕೋಶಗಳನ್ನ ಪರಿಶುದ್ಧಗೊಳಿಸಿಕೊಂಡು ತನ್ನ ಎಲ್ಲಾ ಶರೀರಗಳಿಂದ ಮುಕ್ತ ಆಗ್ತದ ಅಂತಕ್ಕಂಥ ಒಂದು ಸ್ಥಿತಿಯನ್ನ ಹೇಳ್ತಾರೆ. ಹೀಗೆ ಸಾಧನೆಯ ಹಾದಿಯಲ್ಲಿ ಪರಮೋಚ್ಚ ಸ್ಥಿತಿಯನ್ನು ತಲುಪಿದ ಆತ್ಮವು ತನ್ನ ಕೋಶಗಳನ್ನೆಲ್ಲ ಕಾರ್ಯಕರ್ತರಿಗೆ ಹಿಂತಿರುಗಿಸಿ ತಾವು ಆಯ್ದುಕೊಂಡ ಸ್ಥಿತಿಯಲ್ಲಿ ತಮ್ಮ ಮುಂದಿನ ಜೀವನವನ್ನು ನಿರ್ಧರಿಸಿಕೊಳ್ಳುವವು. ಹೀಗೆ ಸಾಧನೆಯ ಒಂದು ಮಾರ್ಗದಲ್ಲಿ ಪರಮೋಚ್ಚ ಸ್ಥಿತಿಯನ್ನ ತಲುಪಿರ್ತಕ್ಕಂಥ ಆತ್ಮ ತನ್ನ ಎಲ್ಲ ಕೋಶಗಳನ್ನ ತಾನು ಜನ್ಮ ತೆಗೆದುಕೊಂಡು ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ತೆಗೆದುಕೊಂಡು ಬಂದಿರತಕ್ಕಂಥ ಕೋಶಗಳನ್ನೆಲ್ಲ ಆಯಾ ಕಾರ್ಯಕರ್ತರಿಗೆ ಆಯಾ ಲೋಕದ ಕಾರ್ಯಕರ್ತರಿಗೆ ಅವುಗಳನ್ನ ಹಿಂತಿರುಗಿಸಿ ತಾವು ಆಯ್ದುಕೊಂಡಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ತಮ್ಮ ಮುಂದಿನ ಜೀವನವನ್ನು ಅವರು ನಿರ್ಧರಿಸಿಕೊಳ್ತಾರೆ. ಆತ್ಮದ ಮೊದಲ ಚಕ್ರದ ಸ್ಥಾಯಿಯಾದ ಮೂಲಾಧಾರದಿಂದ 12ನೆಯ ಸ್ಥಿತಿಯಾದ ಸುಷುಪ್ತದವರೆಗೆ ವಾಸ್ತವದಲ್ಲಿ 23 ಚಕ್ರಗಳಿದ್ದು ಅವುಗಳಲ್ಲಿ 12 ಚಕ್ರಗಳು ಪ್ರಮುಖವಾದವುಗಳಾಗಿವೆ. ನೋಡ್ರಿ, ಆತ್ಮದ ಮೊದಲ ಚಕ್ರದ ಸ್ಥಾಯಿ ಯಾವುದು? ಮೂಲಾಧಾರ ಚಕ್ರ. ಅದರಿಂದ 12ನೆಯ ಸ್ಥಿತಿಯಾಗಿರ್ತಕ್ಕಂಥ ಸುಷುಪ್ತದವರೆಗೆ ವಾಸ್ತವದಲ್ಲಿ 23 ಚಕ್ರಗಳು ಇವೆ ಅಂತ ಹೇಳ್ತಾರೆ. ಅವುಗಳಲ್ಲಿ 12 ಚಕ್ರಗಳು ಪ್ರಮುಖವಾಗಿರ್ತಕ್ಕಂಥವು. ಇನ್ನು ಉಳಿದ 11 ಚಕ್ರಗಳಲ್ಲಿ ಸಹಸ್ರಾರದಿಂದ ಅಷ್ಟಾದಶ ಮಧ್ಯದಲ್ಲಿ 5 ಚಕ್ರಗಳು, ಸಹಸ್ರಾರದಿಂದ ಅಷ್ಟಾದಶ ಚಕ್ರದ ಮಧ್ಯದಲ್ಲಿ 5 ಚಕ್ರಗಳು ಬರ್ತವೆ. ಅಷ್ಟಾದಶದಿಂದ ನವಯಾಮಿ ಚಕ್ರದ ಸ್ಥಿತಿಯ ನಡುವೆ 3 ಚಕ್ರಗಳು ಬರ್ತವೆ ಮತ್ತು ನವಯಾಮಿಯಿಂದ ದಶಹರ ನಡುವೆ 2 ಚಕ್ರಗಳು ಹಾಗೂ ದಶಹರದಿಂದ ಸಮಪ್ರಭದ ನಡುವೆ 1 ಚಕ್ರವು ಸ್ಥಿತಗೊಳ್ಳುತ್ತದೆ. ಇವುಗಳು ಸಹಸ್ರಾರದಿಂದ ಮೇಲಿನ ಚಕ್ರಗಳಾಗಿ ಇರುವವು. ಇವೆಲ್ಲವೂ ಸಹಸ್ರಾರ ಚಕ್ರದ ಮೇಲಿನ ಚಕ್ರಗಳು. ಒಟ್ಟು 23 ಚಕ್ರಗಳಿವೆ. ಅವುಗಳಲ್ಲಿ 12 ಚಕ್ರಗಳು ಮಾತ್ರ ಮುಖ್ಯವಾಗಿರೋದ್ರಿಂದ ಅವುಗಳನ್ನ ನಮಗೆ ತಿಳಿಸಿದ್ದಾರೆ. ಅವುಗಳ ಮಧ್ಯದಲ್ಲಿ ಅಷ್ಟಾದಶ ಸಹಸ್ರಾರದಿಂದ ಅಷ್ಟಾದಶದ ಮಧ್ಯದಲ್ಲಿ 5 ಚಕ್ರಗಳು, ಅಷ್ಟಾದಶದಿಂದ ನವಯಾಮಿ ಚಕ್ರದ ಸ್ಥಿತಿಯ ನಡುವೆ 3 ಚಕ್ರಗಳು, ನವಯಾಮಿಯಿಂದ ದಶಹರದ ನಡುವೆ 2 ಚಕ್ರಗಳು ಹಾಗೂ ದಶಹರದಿಂದ
ಸಮಪ್ರಭದ ನಡುವೆ ಒಂದು ಚಕ್ರ ಸ್ಥಿತವಾಗಿರುತ್ತೆ ಅಂತ ಹೇಳ್ತಾರೆ. ಇವುಗಳನ್ನ ಸಹಸ್ರಾರದಿಂದ ಮೇಲಿನ ಚಕ್ರಗಳಾಗಿ ಇರುವು. ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗಿನವುಗಳನ್ನ ಚಕ್ರಗಳೆಂದು, ಸಹಸ್ರಾರದಿಂದ ಸುಷುಪ್ತ ಚಕ್ರಗಳವರೆಗಿನ ಅವುಗಳನ್ನ ಸ್ಥಿತಿಗಳೆಂದು ಉಲ್ಲೇಖಿಸಲಾಗುತ್ತೆ. ಇಲ್ಲಿ ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗೆ ಇರ್ತಕ್ಕಂಥ ಚಕ್ರಗಳನ್ನ ಚಕ್ರಗಳು ಅಂತ ಹೇಳಿ ಕರೀತಾರೆ. ಸಹಸ್ರಾರದಿಂದ ಸುಷುಪ್ತದವರೆಗೆ ಇರ್ತಕ್ಕಂಥವುಗಳನ್ನ ಸ್ಥಿತಿಗಳು ಅಂತ ಹೇಳಿ ಕರೀತಾರೆ. ಚಕ್ರಗಳು ಅಂತಾನೆ ಮತ್ತೆ 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 ಸುತ್ತಿಕೊಂಡು ಅದೇ ಸ್ಥಿತಿಗೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಆದ್ರೆ ಮೇಲಿನವುಗಳು ಸ್ಥಿತಿಗಳು ಮೇಲೆ ಏರ್ತಾನೆ ಹೋಗ್ತಾ ಇರ್ತವೆ ಅಂತ. ಸಹಸ್ರಾರದ ಮೇಲಿನ ಸ್ಥಿತಿಗಳ ಒಂದೊಂದರ ಸಾಧನೆಯ ಮಟ್ಟವು ಏರುತ್ತಾ ಉಳಿದ 11 ಚಕ್ರಗಳು ಉತ್ತೇಜಿತಗೊಳ್ಳುತ್ತವೆ. ಸಹಸ್ರಾರದ ಮೇಲಿನ ಸ್ಥಿತಿಗಳ ಒಂದೊಂದರ ಸಾಧನೆಯ ಮಟ್ಟ ಏರುತ್ತಾ ಉಳಿದ 11 ಚಕ್ರಗಳು ಉತ್ತೇಜಿತಗೊಳ್ತಾವು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸರ್ವ ಚಕ್ರಗಳನ್ನು ಉತ್ತೇಜಿಸಿಕೊಳ್ಳಲು ಆತ್ಮವು ಯಾವ ಲೋಕದಲ್ಲಿಯಾದರೂ ಸಾಧನೆಯನ್ನ ಕೈಕೊಳ್ಳಬಹುದು. ಈ ಎಲ್ಲ ಚಕ್ರಗಳನ್ನ ಉತ್ತೇಜನ ಮಾಡ್ಲಿಕ್ಕೆ ಯಾವ ಲೋಕದಲ್ಲಿ ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು. ಆದ್ರೆ ಭೂಮಿಯ ಮೇಲೆ ಮಾನವನ ಜೀವನದಲ್ಲಿ ಸಾಧನೆಯು ತೀವ್ರತರವಾದದ್ದು. ಭೂಮಿಯಲ್ಲಿನ ಸಾಧನೆ ಏನದಲ್ಲ ಅದು ಬಹಳಷ್ಟು ಫಾಸ್ಟ್ ಆಗಿ ತೀವ್ರವಾಗಿ ಆಗ್ತದ. ಅತಿ ವೇಗವಾಗಿ ಸಾಧನೆಯು ಪೂರ್ಣಗೊಳ್ಳುವುದು. ಆದ ಕಾರಣ ಆತ್ಮವು ಮಾನವ ಜೀವನದಲ್ಲಿ ಸಾಧನೆಯ ಹಾದಿಯನ್ನು ಆಯ್ಕೆ ಮಾಡಿಕೊಳ್ಳುವುದು. ಮೇಲಿನ ಎಲ್ಲ ಲೋಕಗಳಲ್ಲಿನೂ ಇಂಥ ಸಾಧನೆಯನ್ನ ನಾವು ಮಾಡಬಹುದು. ಆದ್ರೆ ಭೂಮಿಯಲ್ಲಿ ಮಾಡ್ತಕ್ಕಂಥ ಒಂದು ಸಾಧನೆ ಅದಲ್ಲ ಅದು ಬಹಳಷ್ಟು ತೀವ್ರವಾಗಿ ಬಹುಬೇಗನೆ ಸಾಧನೆ ಆಗೋದ್ರಿಂದ ಸಾಮಾನ್ಯವಾಗಿ ಆತ್ಮವು ಈ ಭೂಮಿಯಲ್ಲಿ ಮಾನವ ಜನ್ಮವನ್ನ ಆಯ್ಕೆ ಮಾಡ್ಕೊಳ್ತದ. ಇತರ ಲೋಕಗಳಲ್ಲಿಯೂ ಕೂಡ ಸಾಧನೆಯ ಕ್ರಮ ನಡೆಯುತ್ತದೆ. ಆದರೂ ಭೂಮಿಯ ಕಾಲಮಾನಕ್ಕಿಂತ ಅಲ್ಲಿ ಅತಿ ಹೆಚ್ಚಿನ ಕಾಲಮಾನಗಳನ್ನ ಹೊಂದಿರುವ ಕಾರಣ ಭೂಮಿಯ ಮೇಲಿನ ಸಾಧನಾ ಕ್ರಮವು ಹೆಚ್ಚು ಪ್ರಚಲಿತದಲ್ಲಿದೆ. ಆದರೆ ಭೂಮಿಯ ಮೇಲೆ ಆವರಿಸಿರುವ ಕರ್ಮಾಧಾರಿತ ಜೀವನ ಕ್ರಮವನ್ನು ಆತ್ಮವು ಎದುರಿಸಬೇಕಾಗತ್ತೆ. ಇಷ್ಟೇ. ಇಲ್ಲಿ ಸಾಧನೆ ಬಹಳಷ್ಟು ತ್ವರಿತವಾಗಿ ಆಗುತ್ತೆ ಭೂಮಿಯ ಮೇಲೆ. ಆದ್ರೆ ಮೇಲಿನ ಲೋಕಗಳಲ್ಲಿ ಸಮಯ ಬಹಳಷ್ಟು ಸ್ಲೋ ಆಗಿ ಹೋಗ್ತಾ ಇರೋದ್ರಿಂದ ಅಲ್ಲಿ ಕಾಲ ಬಹಳಷ್ಟು ಹಿಡಿತದ. ಹೀಗಾಗಿ ಭೂಮಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅದಿಷ್ಟೇ, ಇಲ್ಲಿ ಭೂಮಿಯ ಮೇಲೆ ಜನ್ಮವನ್ನ ತೆಗೆದುಕೊಂಡಾಗ ಇಲ್ಲಿ ಕರ್ಮಾಧಾರಿತವಾಗಿರ್ತಕ್ಕಂಥ ಒಂದು ಜೀವನ ಕ್ರಮವನ್ನ ಆತ್ಮ ಎದುರಿಸಬೇಕಾಗತ್ತೆ. ಹೀಗೆ ಕರ್ಮಾಧಾರಿತ ಜೀವನ ಕ್ರಮಗಳನ್ನು ಕೈಕೊಂಡ ಆತ್ಮಗಳ ಜ್ಞಾನಾರ್ಜನೆಯಂತೆ ಭೂಮಿಯು ತನ್ನ ಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳುತ್ತದೆ. ಈ ಕರ್ಮಾಧಾರಿತವಾಗಿರ್ತಕ್ಕಂಥ ಆತ್ಮಗಳು ಎಲ್ಲ ಪರಿಸ್ಥಿತಿಯನ್ನ ಎದುರಿಸ್ತಾ ತಮ್ಮ ಒಂದು ಉನ್ನತಿಯನ್ನ ಪಡಿತಾ ಜ್ಞಾನವನ್ನ ಅರ್ಜನೆ ಮಾಡ್ತಾ ಹೋದ ಹಾಗೆ ಭೂಮಿಯು ಕೂಡ ತನ್ನ ಸ್ಥಿತಿಯನ್ನ ಉತ್ತಮಗೊಳಿಸಿಕೊಳ್ಳುತ್ತದೆ ಅಂತ ಹೇಳ್ತಾರೆ. ಆತ್ಮಗಳು ಪಡೆಯುವ ಜ್ಞಾನದ ಸಾರಾಂಶವು ಎಲ್ಲೆಡೆ ಪಸರಿಸುವಂತೆಯೂ ಭೂಮಿಯು ಸಹ ಜ್ಞಾನದ ತರಂಗಗಳನ್ನು ಸ್ವೀಕರಿಸಿ ತನ್ನ ಸ್ವ ಉನ್ನತಿಯನ್ನು ಸಾಧಿಸುತ್ತದೆ. ಆದ್ದರಿಂದ ಈ ಆನಾಪಾನಸತಿ ಧ್ಯಾನಕ್ಕೆ ಬಂದಾಗಿನಿಂದ ಧ್ಯಾನಿಗಳು ಎಷ್ಟು ಧ್ಯಾನ ಮಾಡ್ತಾರೋ ಅಷ್ಟು ಭೂಮಾತೆ ಸಂತೃಪ್ತಳಾಗಿರ್ತಾಳೆ. ಸಾಕಷ್ಟು ಸಾರಿ ಅವಳು ತನ್ನ ಅನುಭವವನ್ನ ಹಂಚಿಕೊಂಡಿದ್ದಾಳೆ ಅಂತಕ್ಕಂಥ ಮಾತುಗಳನ್ನ ನಾವು ಧ್ಯಾನದ ಅನುಭವಗಳಲ್ಲಿ ಸಾಧಕರು ಹಂಚಿಕೊಂಡಿರೋದನ್ನ ನಾವು ಕಾಣ್ತಾ ಇದ್ವಿ. ಹೀಗೆ ಈ ಆತ್ಮಗಳ ಉನ್ನತಿಯ ಜೊತೆಗೆ ಭೂಮಿಯ ಒಂದು ಉನ್ನತಿಯೂ ಕೂಡ ಭೂಮಿಯೂ ಕೂಡ ತನ್ನ ಜ್ಞಾನವನ್ನ ಜ್ಞಾನದ ತರಂಗಗಳನ್ನ ಸ್ವೀಕರಿಸಿ ತನ್ನ ಸ್ವ ಉನ್ನತಿಯನ್ನ ಸಾಧಿಸ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಪ್ರತಿ ಆತ್ಮಕ್ಕೂ ತನ್ನ ಜೀವನವನ್ನು ನಿರ್ಧರಿಸಿಕೊಂಡು ಉದ್ಧರಿಸಿಕೊಳ್ಳುವ ಹಕ್ಕಿರುವಂತೆ ಪ್ರತಿ ಲೋಕವೂ ತನ್ನನ್ನು ತಾನು ಉದ್ಧರಿಸಿಕೊಳ್ಳುವ ನಿರ್ಧಾರವನ್ನು ಕೈಗೊಳ್ಳುವ ಅವಕಾಶವಿರುತ್ತದೆ. ಯಾವ ರೀತಿ ಪ್ರತಿಯೊಂದು ಆತ್ಮಕ್ಕೆ ತನ್ನನ್ನು ತಾನು ಉದ್ಧರಿಸಿಕೊಳ್ತಕ್ಕಂಥ ತನ್ನ ಜೀವನವನ್ನ ನಿರ್ಧರಿಸಿಕೊಂಡು ತನ್ನನ್ನು ತಾನು ಉದ್ಧರಿಸಿಕೊಳ್ತಕ್ಕಂಥ ಹಕ್ಕು ಇರುವ ಹಾಗೆ ಪ್ರತಿ ಲೋಕಕ್ಕೂ ಕೂಡ ತನ್ನನ್ನು ತಾನು ಉದ್ಧರಿಸಿಕೊಳ್ಳುವ ನಿರ್ಧಾರವನ್ನ ಕೈಗೊಳ್ತಕ್ಕಂಥ ಅವಕಾಶವಿರುತ್ತದೆ. ಸದ್ಯ ಭೂಮಿ ಇಂತಹ ಹಾದಿಯಲ್ಲಿ ಪಯಣವನ್ನ ಕೈಗೊಂಡಿದೆ ಅಂತ ಹೇಳ್ತಾರೆ. ಸದ್ಯದಲ್ಲಿ ಭೂಮಿ ಈ ಹಾದಿಯಲ್ಲಿ ಇದೆ. ಉತ್ತಮ ಮತ್ತು ಅಧಮ ಲೋಕಗಳ ಮಧ್ಯದ ಸ್ಥಾಯಿಯಲ್ಲಿ ನೆಲೆಸಿದ್ದ ಭೂಮಿಯು ಸದ್ಯದಲ್ಲಿಯೇ ಉತ್ತಮ ಸ್ಥಾಯಿಯ ಲೋಕಗಳಲ್ಲಿ ಒಂದಾಗಿ ನೆಲೆಸುವ ನಿರ್ಧಾರವನ್ನು ಕೈಗೊಂಡಿದ್ದು ಇದಕ್ಕಾಗಿ ತನ್ನನ್ನು ತಾನು ಪರಿಶುದ್ಧಗೊಳಿಸಿಕೊಳ್ಳುವ ಕಾರ್ಯದಲ್ಲಿ ನಿರತವಾಗಿದೆ. ಈ ಸದ್ಯದ ಪರಿಸ್ಥಿತಿಯಲ್ಲಿ ಭೂಮಿಯು ಇಂತಹ ಹಾದಿಯಲ್ಲಿ ಪಯಣವನ್ನ ಕೈಗೊಂಡಿದೆ. ಉತ್ತಮ ಮತ್ತು ಅಧಮ ಲೋಕಗಳ ಮಧ್ಯ ಭೂಮಿ ಇರೋದ್ರಿಂದ ಮೇಲಿನ ಉತ್ತಮ ಲೋಕಗಳು ಕೆಳಗಿನ ಅಧಮ ಲೋಕಗಳ ಮಧ್ಯದಲ್ಲಿ ಭೂಮಿ ಇರುವುದರಿಂದ ಉತ್ತಮ ಸ್ಥಾಯಿಯ ಲೋಕಗಳಲ್ಲಿ ಒಂದಾಗಿ ನೆಲೆಸುವ ಒಂದು ನಿರ್ಧಾರವನ್ನ ಇದು ಕೈಗೊಂಡಿದ್ದು ಅದಕ್ಕಾಗಿ ತನ್ನನ್ನು ತಾನು ಪರಿಶುದ್ಧಗೊಳಿಸಿಕೊಳ್ಳುವ ಕೆಲಸದಲ್ಲಿ ಭೂಮಿ ನಿರತವಾಗಿದೆ ಅಂತ ಹೇಳ್ತಾರೆ. ಆದ್ದರಿಂದ ತನ್ನ ಉನ್ನತ ಸ್ತರದ ಕಂಪನಗಳಲ್ಲಿ ಜೀವನಗಳನ್ನು ನಡೆಸಬಲ್ಲ ಆತ್ಮಗಳನ್ನು ಆಯ್ಕೆ
ಮಾಡುತ್ತಿದೆ. ಈಗ ಭೂಮಿ ಎಂಥ ಆತ್ಮಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾಳೆ ಅಂತಂದ್ರೆ, ತನ್ನ ಉನ್ನತ ಸ್ತರದ ಕಂಪನಗಳಲ್ಲಿ ಜೀವನವನ್ನ ನಡೆಸಲು ಸಮರ್ಥವಾಗಿರ್ತಕ್ಕಂಥ ಆತ್ಮಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದೆ. ಕೆಳಸ್ತರದ ಆತ್ಮಗಳ ಪ್ರಕ್ಷಾಳನ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಇನ್ನು ಕೆಳಸ್ತರದ ಆತ್ಮಗಳ ಪ್ರಕ್ಷಾಳನ ಮಾಡ್ತಕ್ಕಂಥ ಅವುಗಳನ್ನು ಧ್ವಂಸ ಮಾಡ್ತಕ್ಕಂಥ ಕಾರ್ಯದಲ್ಲಿಯೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಈ ಕಾರ್ಯದಲ್ಲಿ ಭೂಮಿಯು ನಮ್ಮ ಸಹಕಾರವನ್ನು ಕೋರಿದೆ ಅಂತ ಹೇಳಿ ಮಹರ್ಷಿಗಳು ಹೇಳ್ತಾರೆ. ಈ ಒಂದು ಕೆಲಸದಲ್ಲಿ ಭೂಮಿಯು ನಮ್ಮ ಸಹಕಾರವನ್ನ ಕೋರಿದೆ. ಭೂಮಿಯು ಸೂಕ್ಷ್ಮ ಪರಿಸ್ಥಿತಿಗಳನ್ನು ಎದುರುಗೊಳ್ಳುತ್ತಿದ್ದು ಸದ್ಯದಲ್ಲಿ ಅತಿ ಹೆಚ್ಚಿನ ಕಂಪನಗಳುಳ್ಳ ವಲಯದಲ್ಲಿ ಪ್ರವೇಶಿಸಿ ಶ್ರೇಷ್ಠ ಸ್ಥಿತಿಯನ್ನು ಪಡೆಯಲಿದೆ. ಭೂಮಿ ಅತ್ಯಂತ ಸೂಕ್ಷ್ಮ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ಸದ್ಯದಲ್ಲಿ ಅತಿ ಹೆಚ್ಚಿನ ಕಂಪನಗಳು ಇರ್ತಕ್ಕಂತಹ ವಲಯದಲ್ಲಿ ಪ್ರವೇಶಿಸಿ ಶ್ರೇಷ್ಠ ಸ್ಥಿತಿಯನ್ನ ಪಡೀತಾ ಇದೆ. ಈ ಕಾರ್ಯದಲ್ಲಿ ನೆರವಾಗಲು ಸುಷುಪ್ತ ಸ್ಥಿತಿಯ ಅನೇಕ ಆತ್ಮಗಳು ಭೂಮಿಯ ಮೇಲೆ ಅವತರಣಗೊಳ್ಳಲಿದ್ದು ಭೂಮಿಯ ಕಾರ್ಯವೈಖರಿಯಿಂದ ಸಂತುಷ್ಟಗೊಂಡಿದ್ದಾರೆ. ಈ ಕೆಲಸಕ್ಕಾಗಿ ಈ ಸುಷುಪ್ತ ಸ್ಥಿತಿಯಲ್ಲಿರ್ತಕ್ಕಂಥ ಅನೇಕ ಆತ್ಮಗಳು ಭೂಮಿಯ ಮೇಲೆ ಅವತಾರವೆತ್ತಿ ಬರ್ತಾ ಇದ್ದಾರೆ. ಭೂಮಿಯ ಕಾರ್ಯವೈಖರಿಯಿಂದ ಇವರು ಸಂತುಷ್ಟಗೊಂಡಿದ್ದಾರೆ. ವಿಶ್ವದ ಶ್ರೇಷ್ಠ ಕಾರ್ಯಗಳಲ್ಲಿ ಒಂದಾದ ಈ ಕಾರ್ಯದಲ್ಲಿ ಕೈ ಜೋಡಿಸಲು ಅನೇಕ ಲೋಕಗಳ ಕಾರ್ಯಕರ್ತರು ಜನ್ಮ ಪಡೆದು ಅಥವಾ ಸೂಕ್ಷ್ಮ ರೂಪದಲ್ಲಿಯೇ ನಿಮ್ಮೊಂದಿಗೆ ಇರಲು ನಿಶ್ಚಯಿಸಿದ್ದಾರೆ. ಅನೇಕ ಲೋಕಗಳ ಕಾರ್ಯಕರ್ತರು ಭೂಮಿಯ ಮೇಲೆ ಜನ್ಮ ಪಡೆದು ಇಲ್ಲಿ ಇರ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅಥವಾ ಸೂಕ್ಷ್ಮ ರೂಪದಲ್ಲಿಯೇ ನಮ್ಮೊಂದಿಗೆ ಇರ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನೀವುಗಳು ಪಾಲ್ಗೊಳ್ಳಲು ಇಚ್ಛಿಸುವಿರಾದ್ರೆ ನಮ್ಮೊಂದಿಗೆ ನಿಮ್ಮನ್ನು ನೀವು ಶ್ರುತಿಗೊಳಿಸಿಕೊಳ್ಳಿ ಅಂತ ಹೇಳಿ ಮಹರ್ಷಿಗಳು ಹೇಳ್ತಾರೆ. ನೀವು ಕೂಡ ನಮ್ಮ ಜೊತೆಗೆ ಬರ್ಲಿಕ್ಕೆ ಇಚ್ಛಿಸಿದ್ರೆ ನಮ್ಮೊಂದಿಗೆ ನಿಮ್ಮನ್ನು ನೀವು ಶ್ರುತಿಗೊಳಿಸಿಕೊಳ್ಳಿ. ನಮ್ಮ ಬೆಳಕಿನ ತರಂಗಗಳೊಂದಿಗೆ ನಿಮ್ಮನ್ನು ಶ್ರುತಿಗೊಳಿಸಿಕೊಂಡಿದ್ದೇ ಆದರೆ ಈ ಕಾರ್ಯದಲ್ಲಿ ನೀವು ಕಾರ್ಯಕರ್ತರಾಗಿ ಭಾಗವಹಿಸಿ ನಿಮ್ಮ ಸಾಧನೆಯನ್ನು ತೀವ್ರತರವಾಗಿಸಿಕೊಳ್ಳಬಹುದು. ನಮ್ಮ ಬೆಳಕಿನೊಂದಿಗೆ ನೀವು ಬೆಳಕಿನ ತರಂಗಗಳೊಂದಿಗೆ ನೀವು ಶ್ರುತಿಗೊಳಿಸಿಕೊಂಡಿದ್ದೇ ಆದರೆ ನಮ್ಮ ಸಾಧನೆಯ ತೀವ್ರತೆಯನ್ನ ನೀವು ಅನುಭವಿಸಬಹುದು. ಹಿಂದೆಂದಿಗಿನ ಸಾಧನೆಗಿಂತ ಪ್ರಸ್ತುತ ಸಮಯ ನಿಮ್ಮ ಪ್ರಯತ್ನದ ದುಪ್ಪಟ್ಟು ಫಲಿತಾಂಶವನ್ನು ನೀವು ಪಡೆಯಬಹುದು. ಹಿಂದೆಂದೂ ಆಗಲಾರದಷ್ಟು ಸಾಧನೆ ಈಗ 2 ಪಟ್ಟಿನಷ್ಟು ಅದರ ಸಾಧನೆಯ ಫಲಿತಾಂಶ ನಿಮಗೆ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಿಮ್ಮ ಸಹಕಾರಕ್ಕಾಗಿ, ನಿಮ್ಮ ಜ್ಞಾನಾಭಿವೃದ್ಧಿಗಾಗಿ ನಿಮ್ಮೊಂದಿಗೆ ನಾವು ಸದಾ ಇರುತ್ತೇವೆ. ಪ್ರತಿ ಕಾರ್ಯದಲ್ಲಿಯೂ ಮಾರ್ಗದರ್ಶನ ನೀಡಿ ನಿಮ್ಮನ್ನು ಉನ್ನತ ಕಂಪನಗಳೊಂದಿಗೆ ಶ್ರುತಿಗೊಳಿಸಿಕೊಳ್ಳಲು ಸಹಕರಿಸುವ ಸಲುವಾಗಿ ನಾವು ಕಾರ್ಯನಿರತರಾಗಿದ್ದೇವೆ. ಸೊ ಈ ಪ್ರತಿ ಕಾರ್ಯದಲ್ಲಿನೂ ನಿಮಗೆ ಮಾರ್ಗದರ್ಶನವನ್ನು ಮಾಡಿ ನಿಮ್ಮನ್ನ ಉನ್ನತ ಕಂಪನಗಳೊಂದಿಗೆ ಶ್ರುತಿಗೊಳಿಸಿಕೊಳ್ಳಿಕ್ಕೆ ನಿಮಗೆ ಸಹಕಾರ ಮಾಡುವ ಕೆಲಸದಲ್ಲಿ ನಾವು ಕಾರ್ಯನಿರತರಾಗಿದ್ದೇವೆ. ಉನ್ನತ ಪ್ರಕಂಪನಗಳಲ್ಲಿ ಜೀವಿಸುವ ಅವಕಾಶಗಳು ನಿಮಗಾಗಿ ಕಾದಿವೆ. ಆದರೆ ಅಲ್ಲಿ ಜೀವಿಸಬೇಕೆಂಬ ಸಂಕಲ್ಪ ನಿಮ್ಮಗಳದ್ದೇ ಆಗಿದೆ. ಆದ್ರೆ ಅಲ್ಲಿ ಜೀವಿಸ್ಬೇಕು ಅಂತಕ್ಕಂಥ ಸಂಕಲ್ಪ ನಿಮ್ಮದೇ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ನಿರ್ಧಾರವು ಆತ್ಮದ ಜೀವನದ ಒಂದು ಮಹೋನ್ನತ ನಿರ್ಧಾರ. ಏನ್ ಮಾಡ್ಬೇಕು ಅಂತಕ್ಕಂಥ ಯಾವ ನಿರ್ಧಾರವನ್ನ ನೀವು ಕೈಕೊಳ್ತೀರಿ ಅದು ಆತ್ಮದ ಒಂದು ಮಹೋನ್ನತವಾಗಿರ್ತಕ್ಕಂಥ ನಿರ್ಧಾರ. ಸದ್ಯದ ಉತ್ತಮ ಸ್ಥಿತಿಯು ಸಾಮೂಹಿಕವಾಗಿ ಉನ್ನತಿಯನ್ನು ಪಡೆಯಬಹುದಾದ ಪರಿಸ್ಥಿತಿಯನ್ನು ಹೊಂದಿದ್ದು ಧ್ಯಾನ ಸಾಧನೆಯಲ್ಲಿ ತೊಡಗಿಸಿಕೊಂಡ ಪ್ರತಿ ಆತ್ಮವು ಇದರಲ್ಲಿ ಪಾಲ್ಗೊಳ್ಳಬಹುದಾಗಿರ್ತಾಗಿದೆ. ಸದ್ಯದ ಪರಿಸ್ಥಿತಿ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಧ್ಯಾನ ಸಾಧನೆಯಲ್ಲಿ ನೀವು ತೊಡಗಿಸಿಕೊಂಡಿದ್ದೆ ಆದ್ರೆ ಪ್ರತಿ ಆತ್ಮವು ಇದರಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಎಚ್ಚರಗೊಳ್ಳಿ, ಬಹುಬೇಗ ನಿಮ್ಮ ಚಕ್ರಗಳನ್ನು ಉತ್ತೇಜಿಸಿಕೊಳ್ಳುವ ಅವಕಾಶ ನಿಮಗೆ ದೊರಕಿದೆ. ಒಂದು ಎಚ್ಚರಿಕೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಈ ಅಂಶವನ್ನ, ಈ ಒಂದು ಸಂಗತಿಯನ್ನ ತಿಳಿದುಕೊಂಡು ಎಚ್ಚರಗೊಳ್ಳಿ. ಪ್ರತಿ ನಿಮ್ಮ ಚಕ್ರಗಳನ್ನ ಉತ್ತೇಜಿಸಿಕೊಳ್ತಕ್ಕಂತಹ ಒಂದು ಅವಕಾಶ ನಿಮಗೆ ದೊರಕಿದೆ. ಈ ಅತ್ಯುತ್ತಮ ಅವಕಾಶ ಪದೇ ಪದೇ ದೊರಕುವುದಿಲ್ಲ. ನಿಮ್ಮ ಬೆಳಕಿನೆಡೆಗೆ ಪಯಣವನ್ನ ಅತಿ ತೀವ್ರವಾಗಿ ಮುಂದುವರಿಸಬಲ್ಲ ಅವಕಾಶ ನಿಮಗೆ ಒದಗಿದೆ. ಇಂಥ ಅವಕಾಶಗಳು ಮತ್ತೆ ಮತ್ತೆ ಬರುವುದಿಲ್ಲ. ನಿಮ್ಮ ಬೆಳಕಿನೆಡೆಗೆ ನಿಮ್ಮ ಪಯಣ ನಿಮ್ಮ ಪಯಣ ಬೆಳಕಿನ ಕಡೆಗೆ ಸಾಗಿರ್ತಕ್ಕಂಥ ಒಂದು ನಿಮ್ಮ ಪಯಣವನ್ನ ಅತಿ ತೀವ್ರತರವಾಗಿ ಮುಂದುವರಿಸಬಲ್ಲ ಅವಕಾಶ ನಿಮಗೆ ಒದಗಿದೆ. ಇದರ ಉಪಯೋಗವನ್ನು ಪಡೆಯಿರಿ, ನಿಮ್ಮೊಂದಿಗೆ ಶ್ರುತಿಗೊಳಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನ ಇಲ್ಲಿ ಅತ್ರಿ ಮಹರ್ಷಿಗಳು ಮತ್ತು ಭೃಗು ಮಹರ್ಷಿಗಳು ಹೇಳ್ತಾ ಈ 12 ಚಕ್ರಗಳ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಸಮಯ ಸಾಕಷ್ಟಾಯ್ತು. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ.
ಕನ್ನಡಕ ತೆಗೆಯಿರಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವ್ರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಿಮ್ಮ ಒಳ ಜಗತ್ತಿನ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗಿರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗುತ್ತಲಿದೆ ಮಾಸ್ಟರ್ಸ್. ನಮ್ಮ ಗಮ್ಯ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ.
ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅಲ್ಲಿ ಏನು ಕಾಣುತ್ತದೆಯೋ ಅದನ್ನು ಗಮನವಿಟ್ಟು ವೀಕ್ಷಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ. ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ನಿಮ್ಮನ್ನು ನೀವು ಒಂದಾಗಿಸಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ.
30 seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲೆ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತೀರಿ ಮಾಡ್ಕೊಡ್ರಿ. ಹಲೋ, ಹಲೋ ರೀ ಮೇಡಮ್. ಹೇಳ್ರಿ ಮೇಡಮ್. ಆಯ್ತು, ಅದೇ ಅವು ಅವ್ ಜೊತೆಗೆ ಚಕ್ರಗಳು ಹೇಳಿದ್ರು ನೋಡ್ರಿ ಮೇಡಮ್. ಮೂರಿ ಮೇಡಮ್ 23 ಇರ್ತಾವಂತ್ರಿ ಮತ್ತ. ಮೊದ್ಲು ನಾವ್ 2ರ ನಡು 8ನೇ 9ರ ನಡು 5 ಇರ್ತಾವ. 9 10 ನಡು 3 ಆಮೇಲೆ 2 ಆಮೇಲೆ 2 ಆಮೇಲೆ 1 ಹಂಗಿರ್ತಾವಂತ್ರಿ. ಅವು ಕಾಣ್ಸಂಗಿಲ್ಲ. ಇವೇ ಚಕ್ರ ಇಂಪಾರ್ಟೆಂಟ್ ಇರೋ ಇವೆ ಇಷ್ಟು ಅದಾವ. ಅದೇ ಈ ಮೇಲಿನ ಇದಕ್ಕೆ ಏರೋದು ದೊಡ್ಡ ಸಾಧನೆ ರೀ. ಅಂತವ್ರೇ ಇಲ್ಲೆಲ್ಲ ಯುಗ ಪುರುಷರಾಗ್ರಿ ಮಹಾತ್ಮರಾಗಿ ಬರ್ತಾರ. ಮತ್ತೇನ್ರಿ ಏರ್ದವ್ರೆ. ಮೊಮ್ಮಗ ಆರಾಮನರಿ ಮೇಡಮ್? ಹಾ ರೀ ಮೇಡಮ್, ಆರಾಮದ. ಫೋಟೋ ಕಳ್ಸ್ಯಾರ? ಹ್ಞೂ ರೀ ಮೇಡಮ್, ಕಳ್ಸ್ಯಾರ್ರಿ. ಆರಾಮದ. ಓಕೆ ಓಕೆ ಮೇಡಮ್. ವಿಜಯಲಕ್ಷ್ಮಿ ಮೇಡಮ್ ಮಾತಾಡ್ತೀರಿ? ಹಲೋ ಹಲೋ, ವಿಜಯಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಇದ್ದೀರಿ, ಮಾತಾಡ್ರಿ. ಆತರ ಎಲ್ಲ ಚಕ್ರ ಇದಾದವ್ರು ಅಂತ ಪುರುಷರು ಯಾರದಾರ ಅಂತ ಕೇಳ್ತಾ ಇದ್ದೀನಿ. ಇರ್ತಾರಲ್ರಿ ಮೇಡಮ್, ಆ ಸ್ಥಿತಿಯೊಳಗಿದ್ದವ್ರೆ ಈಗ ಪವಾಡ ಪುರುಷರಾಗಿ ಭೂಮಿಗೆ ಬರ್ತಾರಂತ್ರಿ. ಆ ಸ್ಥಿತಿಯಲ್ಲಿ ಇದ್ದವ್ರೆ. ಅವ್ರಿಗೂ 2 ಆಯ್ಕೆಗಳಲ್ಲಿ. ಒಂದು ಪರಮಾತ್ಮನ ಸ್ಥಿತಿಯೊಳಗೆ ಇದ್ದುಕೊಂಡು ಅಲ್ಲೇನೂ ಇರಬಹುದು, ಇನ್ನೊಂದು ಸೇವಾ ಕೈಂಕರ್ಯ ತಗೊಂಡು ಭೂಮಿಗೂ ಬರ್ಬೋದು. ಆ 2 ಚಕ್ರದಲ್ಲಿರೋರು 12, 11, 12ನೇ ಚಕ್ರದಲ್ಲಿ ಇರ್ತಕ್ಕಂಥವ್ರಿಗೆ 2 ಆಯ್ಕೆಗಳಿರ್ತಾವ್ರಿ. ಅವರು ಜನ್ಮ ತಗೊಂಡೇ ಬರ್ಬೇಕಂತೇನಿಲ್ಲ, ಜನ್ಮ ತಗೊಂಡು ಬರ್ಬೋದು, ತಗೊಳ್ಳದೇನೋ ಸೂಕ್ಷ್ಮ ರೂಪದಲ್ಲಿನೇ ಇದ್ದ ಕೆಲ್ಸಾನು ಮಾಡಿಸ್ಬೋದು. ಜನ್ಮ ತಗೊಂಡ್ರೆ ಈಗ ಪವಾಡ ಪುರುಷರಾಗಿನೇ ಬರ್ತಾರ್ರಿ ಅವ್ರು. ಒಟ್ಟ ಉನ್ನತ ಸಾಧನೆಯನ್ನ ಮಾಡ್ಲಿಕ್ಕೆ ಇಲ್ಲಿ ಬಂದಿರ್ತಾರೆ. ಒಂದು ಉನ್ನತ ಉದ್ದೇಶ ಇಟ್ಟುಕೊಂಡು. ಅವ್ರ ಮುಖ್ಯ ಕೆಲಸ ಏನು? ಆ ಸೇವಾ ಕೈಂಕರ್ಯ ಕೈಕೊಳ್ಳೋ ಮುಖ್ಯ ಕೆಲಸ ಏನು ಅಂದ್ರೆ ಆತ್ಮದ ಉನ್ನತಿಯ ಜೊತೆಗೆ ದೇಶದ ಉನ್ನತಿನೂ ರೀ. ಎಲ್ಲ ಲೋಕಗಳ ಉನ್ನತಿ, ಲೋಕ ಕಲ್ಯಾಣಕ್ಕಾಗಿ. ಈ ಸದ್ಯಕ್ಕೆ ಭೂಮಿನೂ ಆ ಒಂದು ಪ್ರಕಂಪನಕ್ಕೆ ಹೋಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಅಂತ ಮಹಾತ್ಮರನ್ನ ಆಹ್ವಾನ ಮಾಡ್ಲಿಕ್ಕತ್ತದಂತ್ರಿ. ಬಹಳಷ್ಟು ಜನ ಮಹಾತ್ಮರು ಭೂಮಿಗೆ ಬರ್ಲಿಕ್ಕತ್ತಾರಂತ ಈಗ. ಈ ಆತ್ಮಗಳ ಆತ್ಮೋನ್ನತಿಯ ಜೊತೆಗೆ ಭೂಮಿ ಮೇಲೆ ಅವ್ರ ಜನ್ಮ ತಗೊಂಡು ಅವ್ರ ಆತ್ಮೋನ್ನತಿಯ ಜೊತೆಗೆ ಭೂಮಿಯ ಆತ್ಮದ ಉನ್ನತಿನೂ ಮಾಡ್ತಾರಂತ್ರಿ. ಇಲ್ಲಿ ಭೂಮಿಯ ಪ್ರಕಂಪನದ ಒಂದು ಉನ್ನತಿನೂ ಆಗ್ತದಂತ್ರಿ. ಅದಕ್ಕೆ ಈಗೆಲ್ಲ ಧ್ಯಾನಿಗಳು ಧ್ಯಾನ ಮಾಡೋದ್ರಿಂದ ಈಗ ನಮ್ದು ವಸುಂಧರಾ ವಾರಿಯರ್ಸ್ ಗ್ರೂಪ್ ಅಂತದ ನೋಡ್ರಿ. ಅದು ಸ್ಪೆಷಲಿ ವಸುಂಧರೆಯ ಕಲ್ಯಾಣಕ್ಕಾಗಿರೋ ಗ್ರೂಪ್ ರೀ. ಅವರ ಧ್ಯಾನದ ಶಕ್ತಿಯಿಂದ ಭೂಮಿ ಇಷ್ಟು ಖುಷಿ ಆಗ್ತದಂತ್ರಿ, ಇಷ್ಟು ಪ್ರಕಂಪನಗಳು ಆಕಿ ತಿಳಿಸ್ತಾಳಂತ್ರಿ. ಆಗಾಗ ಧ್ಯಾನದೊಳಗ್ ಬಂದು ನಂಗೆ ಬಹಳ ಖುಷಿ ಆಗ್ಯದ ಅಂತ ಹೇಳಿ. ಅಂತ ಅನುಭವಗಳು ಸಾಕಷ್ಟು ಮಂದಿಗೆ ಆಗ್ತಾವ್ರಿ. ಅವ್ರು 3 ತಾಸು ಮೆಡಿಟೇಷನ್ ಮಾಡ್ತಾರಲ್ರಿ? ಮಾಡ್ತಾರ ಮೇಡಮ್, 3 ತಾಸು ಮಾಡ್ತಾರ. ಕೆಲವ್ರು ಕಂಟಿನ್ಯೂಸ್ 20-30 ತಾಸುನು ಮೆಡಿಟೇಷನ್ ಕೂತ್ ಬಿಡ್ತಾರ. ಕೆಲವ್ರೆಲ್ಲ ಮೌನದಿಂದ ಇರ್ತಾರ. ಹಿಂಗ ಇದು ಅವ್ರವ್ರ ಇದ್ರ ನೋಡ್ರಿ, ಇಂಟರ್ನಲ್ ಅವ್ರವ್ರ ಇದ್ರ ಪ್ರಕಾರ ಹೋಗ್ತದ ನೋಡ್ರಿ ಮೇಡಮ್, ಸಾಧನೆ ಮುಖಾಂತರ. ಸಾಧನೆ ಜೊತೆಗೆ ಅವ್ರ ಏನು ಕರ್ಮಗಳು ಅವು ಇವೆಲ್ಲ ಏನಿರ್ತಾವಲ್ರಿ, ಅವನು ಡಿಪೆಂಡ್ ಇರ್ತಾವ್ರಿ. ಆ ಸ್ಥಿತಿಗೆ ಹೋದವ್ರು ಮಾಡ್ತಾರ್ರಿ.
ಹೌದು, ಅದು ನೀವ್ ಎರಡು ಆಯ್ಕೆ ಅಂತಂದ್ರಲ್ಲ, ಅಲ್ಲೇ ಆದ್ರೂ ಇರ್ಬೋದು ಬರ್ಬೋದು, ಆದ್ರೆ ಬರೋದೇ ಚೆನ್ನಾಗ್ ಅನ್ಸುತ್ತೆ. ಭೂಮಿಗೆ ಎಲ್ಲಾರ್ಗು ಹೆಲ್ಪ್ ಮಾಡಿದ್ರೆ, ಆದ್ರೆ ಅಲ್ಲೇ ಇದ್ರೆ ಅವ್ರದ್ದು ಉನ್ನತಿ ಆಗತ್ತೆ, ಇಲ್ಲಿದ್ರೆ ಎಲ್ಲ ಎಲ್ಲ ಆಗತ್ತೆ. ತುಂಬಾ ತುಂಬಾ ಅವ್ರು ಚೆನ್ನಾಗಿದೆ. ಅದೇ ಮಹರ್ಷಿಗಳು ಪೂರ್ತಿ ಹೇಳಿಕತ್ತಾರ, ಯಾರು ಬರ್ಬೇಕಂತೀರಿ ನಮ್ಮ ಪ್ರಕಂಪನ ಜೊತೆಗೆ ನೀವು ಶ್ರುತಿಗೊಳಿಸ್ಕೊಡ್ರಿ, ಬರ್ರಿ, ಈ ಅವಕಾಶ ಮತ್ ಸಿಗಂಗಿಲ್ಲ ಅಂತ ಹೇಳಿ. ನಮ್ಗೆ ಹೋಗ್ಬೇಕಂದ್ರೆ ನಾವು ಜಾಸ್ತಿ ಹೊತ್ತು ಮೆಡಿಟೇಷನ್ ಮೆಡಿಟೇಷನ್ ಮಾಡ್ಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಟರ್ನಲ್ ಇದನ್ನು ಮಾಡ್ಬೇಕು, ಅದ್ರ ಜೊತೆಗೆ ಅದ್ರ ಜ್ಞಾನ ಪ್ರಸಾರ ಮಾಡೋದು, ಇಂತ ಕೆಲ್ಸದೊಳಗ ಸ್ವಲ್ಪ ಅದನ್ನು ತೊಡಗಿಸ್ಕೋಬೇಕ್ರಿ, ಮತ್ತೇನ್ರಿ. ನಾವು ಎಷ್ಟು ಲೋಕ ಕಲ್ಯಾಣ ಕೆಲ್ಸಗಳನ್ನ ಮಾಡ್ಕೋತೀವಿ, ಅಷ್ಟು ನಮ್ಮ ಇದು ಆಗ್ತದಂತ್ರಿ ಮೇಡಮ್, ಏನಂತೀರಿ, ಉನ್ನತಿ ಆಗ್ತದಂತ, ನಮ್ ಡೆವಲಪ್ಮೆಂಟ್ ಆಗ್ತದೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ ಸ್ವಾಧ್ಯಾಯ ಸತ್ಸಂಗದೊಂದಿಗೆ. ಥ್ಯಾಂಕ್ ಯು ಎವ್ರಿಬಡಿ. ಗುಡ್ ನೈಟ್. ಗುಡ್ ನೈಟ್.